ಏನಿದು ನೋಡಿನೂ ನೋಡದೇ ಇರೋರ್ ತರ ಹೋಗ್ತಿದ್ದೀರಾ? ನಿನ್ನ ಕಂಡ್ರೆ ನನಗೆ ನೂರಾರು ಪ್ರಶ್ನೆಗಳು ಬರ್ತಾವೆ. ಪ್ರಶ್ನೆಗಳು ನನಗೆ ಇಷ್ಟವಾಗೋದಿಲ್ಲ ಮಗು. ನಿಮ್ಮಿಂದ ನನಗೆ ಉತ್ತರ ಸಿಕ್ಕಿದೆ, ನಾನು ನೆಮ್ಮದಿ ಆಗಿದ್ದೀನಿ. ಆದ್ರೆ ನಾನ್ ನಿಮಗ್ ಪ್ರಶ್ನೆ ಯಾಕಾಗ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನಿನ್ನ ವಿಚಾರದಲ್ಲಿ ಮಾತ್ರ ಹಾಗಾಗ್ತಿರೋದು. ನನಗೆ ಪ್ರೇರಣೆ ಆಗೋದಕ್ಕಿಂತ ಮೀರಿದ್ದು ಬೇರೆ ಏನೋ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ನೀವು ನನ್ನನ್ನು ಅವಾಯ್ಡ್ ಮಾಡಿದ್ರೆ ಏನರ್ಥ? ಅದಕ್ಕೂ ಕಾರಣ ಇದೆ ಮಗು. ನಾನು ನಿನಗೆ ಏನು ಹೇಳಿದ್ನು ಅದು ಯಾವುದನ್ನು ನೀನು ಮನಸ್ಸಿಗೆ ತಂದುಕೊಂಡ ಹಾಗಿಲ್ಲ. ಇಲ್ವಲ್ಲ, ನಾನು ಹಾಗೇನು ಮಾಡಿಲ್ಲ. ನಿನ್ನ ಹುಟ್ಟಿನ ಪ್ರಶ್ನೆನ ಹುಡ್ಕೋದಕ್ಕೆ ಶುರು ಮಾಡಿದ್ಯಾ? ಅದಕ್ಕೆ ಎರಡು ಕಾರಣಗಳಿದೆ ಮಗು. ಒಂದು, ನಾನು ಹೇಳಿದ್ರ ಬಗ್ಗೆ ನಿನಗೆ ನಂಬಿಕೆ ಇಲ್ಲ. ಇನ್ನೊಂದು, ನಿನಗೆ ಬೇಕಾಗಿಲ್ಲ. ಎರಡೂ ಅಲ್ಲ. ನಾನು ಬೇರೆ ನೆಪ ಹುಡುಕ್ಬೇಡ. ಎತ್ತೋಳು ಸಂಕಟ ಏನಿದೆ ಅಂತ ನೀನು ಕಂಡಿಲ್ಲ. ಅವಳು ನಿನ್ನ ಎಷ್ಟು ಹುಡುಕ್ತಿದ್ದಾಳೆ ಅನ್ನೋದು ನಿನಗೆ ಗೊತ್ತಾ? ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಅನಾಥರು ತಮಗೆ ಯಾರಾದರೂ ದಿಕ್ಕು ತೋರಿಸ್ತಾರ ಅಂತ ಕಾಯ್ತಾ ಇರ್ತಾರೆ. ನೀನು ನಾನು ನಿನಗೆ ಬೂದುಗಾಜಿನ ಹಾಗೆ ಸಹಾಯಕ್ಕೆ ನಿಂತರು ನೀನು ಸೋಮಾರಿ ಆಗಿದೆಯಾ ಅಂದ್ರೆ ಏನು ಅರ್ಥ? ನೀನು ಆಸೆ ಪಟ್ಟ ಹಾಗೆ ಒಂದು ಮನೆ ಜನರು ಸಿಕ್ಕಿದಾರಂತೆ ತಾನೆ. ಮಗು, ಮರೀಚಿಕೆ ಹಿಂದೆ ಓಡಬೇಡ. ಪರದೇಶಿ ಕುರುಹು ಸಿಗದಂಗೆ ಅಳಿಸೋಗ್ಬಿಡ್ತೀಯ. ಪ್ರಕೃತಿಯೇ ಒಂಥರ ವಿಚಿತ್ರ ಮಗು. ಒಂದು ಜೀವ ಈ ಪ್ರಪಂಚಕ್ಕೆ ಬಂದಾಗ ತಾಯಿ ಕರಡನ್ನ ಕತ್ತರಿಸ್ಕೊಂಡು ಬರುತ್ತೆ. ಅಲ್ಲಿಗೆ ತಾಯಿ ಋಣ ಮರ್ತಂಗೆ. ಆದ್ರೆ ತಾಯಿ ಹಾಗಲ್ಲ. ಕೋಟ್ಯಾಂತರ ಜನರ ಮಧ್ಯೆ ತನ್ನ ಮಗು ಎಲ್ಲಿದ್ರೂ ಗುರುತು ಹಿಡಿತಾಳೆ. ಆ ತಾಯಿ ನಿನ್ನೆದುರಿಗೆ ಬರ್ತಾಳೆ. ಆಗ ನಿನಗೆ ಅರಿವಾಗದಿರ್ಬೋದು, ಆದ್ರೆ ಅವಳಿಗೆ ಗೊತ್ತಾಗುತ್ತೆ. ಮಗು, ಆಗಲಾದ್ರೂ ನಿನ್ನ ಸೋಮಾರಿ ಮನಸ್ಸಿಗೆ ತಾಯಿ ಹೃದಯವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ತಂದುಕೋ. ಹೊಂಚ್ ಹಾಕ್ತಾ ಹೆಜ್ಜೆ ಹಾಕ್ತಾ ಇದೆ. ಏನು ಕಾಗೆ ತರ ಕಾಯ್ತಾ ಇದ್ರಾ? ಇಲ್ಲ, ನರಿ ತರ ಹೊಂಚ್ ಹಾಕ್ತಾ ಇದ್ದೆ. ಅದ್ಯಾಕೋ? ಈ ಸರಿ ಆಯ್ತು, ಮುಂದಿನ ಸರಿ ನೀನ್ ಹೆಂಗ್ ಸಿಕ್ಕಾಕ್ಸಿ ದುಡ್ಡು ಮಾಡ್ಬೋದು ಅಂತ. ನಾಚಿಕೆನೇ ಆಗಲ್ಲ ನಿಮಗೆ. ದುಡ್ಡು ಅಂದ್ರೆ ಸೆಗಣಿಲ್ ಬಿದ್ರು ಬಿಡಲ್ವಲ್ಲ. ಅತ್ತಿಗೆ ಅನ್ನೋ ಮರ್ಯಾದೆ ಸ್ವಲ್ಪನಾದ್ರೂ ಇರ್ಲಿ.
ಇಲ್ಲ ಅಂದ್ರೆ ಭಯ, ಭಯನಾದ್ರೂ ಇರ್ಲಿ. ಈಗ ನೋಡು ಹೇಗ್ ಹೆದರ್ಕೊಂಡು ದುಡ್ಡು ತಂದು ಕೊಡ್ತಾ ಇದ್ಯಾ ಅಂತ. ಹೆದರ್ಕೊಂಡಲ್ಲ, ನನ್ನ ಕೆಲಸ ಆಗೋವರೆಗೂ ಬಾಯಿ ಓಪನ್ ಆಗದೆ ಇರಲಿ ಅಂತ. $3 ಲಕ್ಷ ಇದೆ, ಬೇಕಾದ್ರೆ ಎಣಿಸ್ಕೊಳ್ಳಿ. ಬಿಟ್ಟಿ ದುಡ್ಡು 2 ನೋಟ್ ಕಮ್ಮಿ ಇದ್ರೇನು, ಇನ್ನೊಂದ್ಸಾರಿ ಸೇರ್ಸಿ ಇಸ್ಕೊಂಡ್ರಾಯ್ತು ಮೈದನ. ಈ ಸಾರಿ ಸುಮ್ಮನಿದ್ದ ಹಾಗೆ ಯಾವಾಗ್ಲೂ ಇರ್ತೀನಿ ಅನ್ಕೋಬೇಡಿ. ಯಾವಾಗ್ಲೂ ಹೀಗೆ ಇರುತ್ತೆ, ನಿನ್ನ ಜೇಬು ದೊಡ್ಡದಾಗಿರ್ಲಿ ಮೈದನ. ಛತ್, ನಾಯಿನ ಕರ್ಕೊಂಬಂದು ಸಿಂಹಾಸನದ ಮೇಲೆ ಕೂರ್ಸಿದ್ರೆ ಅದ್ರ ಬುದ್ಧಿ ಅದು ಬಿಡುತ್ತಾ? ನೀವು ಹಾಗೇನೆ. ಥು. ಏನೇ ನನ್ನ ಮಗನ್ನ ಹೆದರಿಸಿ ದುಡ್ಡು ಕೀಳೋ ಹಾಗಾದ್ಯಾ? ಯಾಕೆ ನಿಮಗ್ ದುಡ್ಡು ಸಿಗ್ಲಿಲ್ಲ ಅಂತ ಬೇಜಾರಾ? ಏಯ್, ನಾನ್ ನಿನ್ನ ಹಾಗೆ ಜುಜುಬಿ ದುಡ್ಡಿಗೆ ಆಸೆ ಪಡೋಳಲ್ಲ. ಹೌದು ಬಿಡಿ, ನಿಮ್ ಲೆವೆಲೇ ಬೇರೆ, ನಮ್ ಕೆಪಾಸಿಟಿ ಇಷ್ಟೇ. ನಿಮ್ಮ ಆಟ ನೀವಾಡಿ, ನನ್ನ ಆಟ ನಾನು ಆಡ್ತೀನಿ. ಏನೋ ನಿಮ್ ಖಜಾನೆನೇ ಖಾಲಿ ಮಾಡ್ತಿದ್ದೀನಿ ಅನ್ನೋ ಹಾಗೆ ಆಡ್ತಿದ್ದೀರಲ್ಲ. ನಿಮ್ ಹತ್ರ ತಾನೆ, ಖಾಲಿ ಆಗ್ಲಿ ಬಿಡಿ. ಓಹೋ, ನಿಮಗ್ ಬರೋ ಕೋಟಿನಲ್ಲಿ 3 ಲಕ್ಷ ಕಮ್ಮಿ ಆಗುತ್ತೆ ಅಂತನಾ? ಅತ್ತೆ, ಆನೆ ದೊಡ್ಡದಿರ್ಬೋದು, ಇರುವೆ ಕಚ್ಚಿದ್ರೆ ಡ್ಯಾನ್ಸ್ ಮಾಡ್ಲೇಬೇಕು. ನಿಮ್ ಕೈಗೆ ಆಸ್ತಿ ಸೇರೋಷ್ಟ್ರಲ್ಲಿ ನಾನೇ ಎಷ್ಟು ಉಡಾಯಿಸ್ಬಿಟ್ಟಿರ್ತೀನಿ. ಹಾಳಾದೋಳು. ಎತ್ತೋಳು ಸಂಕಟ ಏನಿದೆ ಅಂತ ನೀನು ಕಂಡಿಲ್ಲ. ಅವಳು ನಿನ್ನ ಎಷ್ಟು ಹುಡುಕಿದಾಳೆ ಅನ್ನೋದು ನಿನಗೆ ಗೊತ್ತಾ? ಒಂದು ಜೀವ ಈ ಪ್ರಪಂಚಕ್ಕೆ ಬಂದಾಗ ತಾಯಿ ಕರಳನ್ನ ಕತ್ತರಿಸ್ಕೊಂಡು ಬರುತ್ತೆ. ಅಲ್ಲಿಗೆ ತಾಯಿ ಋಣ ಮರ್ತಂಗೆ. ತಾಯಿ ಹಾಗಲ್ಲ, ಕೋಟ್ಯಾಂತರ ಜನರ ಮಧ್ಯೆ ತನ್ನ ಮಗು ಎಲ್ಲಿದ್ರೂ ಗುರುತು ಹಿಡಿತಾಳೆ. ಆ ತಾಯಿ ನಿನ್ನೆದುರಿಗೆ ಬರ್ತಾಳೆ, ಆಗ ನಿನಗೆ ಅರಿವಾಗದಿರ್ಬೋದು, ಆದ್ರೆ ಅವಳಿಗೆ ಗೊತ್ತಾಗುತ್ತೆ. ಮಗು, ಆಗಲಾದ್ರೂ ನಿನ್ನ ಸೋಮಾರಿ ಮನಸ್ಸಿಗೆ ತಾಯಿ ಹೃದಯವನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ತಂದುಕೋ.
ಹರಿಣಿ ಹರಿಣಿ ಯಾಕೆ ಹಿಂಗೆ ಕುತ್ಕೊಂಡಿದ್ಯಾ? ಆ ಮನುಷ್ಯ ನನಗೆ ಪದೇ ಪದೇ ಸಿಕ್ಕಿ ಏನೇನೋ ಹೇಳ್ತಿದ್ದಾರೆ. ನನ್ನ ಮನ್ಸು ಯಾಕೋ ಸರಿನೇ ಇಲ್ಲ ಅಕ್ಕ. ಅಲ್ಲ, ಅವ್ನು ಪದೇ ಪದೇ ಸಿಕ್ಕಿ ನಿನಗೆ ಏನೋ ಹೇಳ್ತಿದ್ದಾನೆ ಅಂದರೆ ಅವ್ನು ಫ್ರಾಡೇ ಇರಬೇಕು. ಅವ್ನ ಮಾತು ನಂಬೇಡ. ಅವ್ರ ಮಾತುಗಳನ್ನ ನಂಬೇಕು ಅನ್ಸುತ್ತೆ. ದುಡ್ಡು ಕೇಳಲ್ಲ, ನಾವಾಗೆ ಕೇಳಿದ್ರು ಹೇಳಲ್ಲ. ಅವ್ರಿಗೆ ಅನ್ನಿಸ್ದಾಗ ಅನಿಸಿದ್ದನ್ನ ಹೇಳ್ತಾರೆ. ನಿನ್ನ ಹತ್ರ ದುಡ್ಡಿಲ್ಲ ಅಂತ ಅವ್ನಿಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಅಲ್ಲ ಕಣೆ, ಅವ್ನು ನಿನ್ನ ಫಾಲೋ ಮಾಡಿ ನೀನು ಯಾರ ಮನೆಗೆ ಸೊಸೆಯಾಗಿ ಹೋಗ್ತಾ ಇದೆಯಾ ಅಂತ ಮೊದಲೇ ತಿಳ್ಕೊಂಡು ಆಮೇಲೆ ನಿನ್ನ ಹತ್ರ ಬಂದಿದ್ರೆ ಆ ಥರದ ವ್ಯಕ್ತಿ ಅನ್ಸಲ್ಲ. ಇದೇ ನಿನ್ನ ವೀಕ್ನೆಸ್ಸು. ಎಲ್ರೂ ನಂಬ್ತೀಯ. ಅಕ್ಕ, ಅವ್ರನ್ನ ಮಾತು ಹೇಳಿದ್ರು. ನನ್ನ ಹೆತ್ತವಳು ಹತ್ರ ಆಗ್ತಿದ್ದಾಳಂತೆ. ಅವಳು ಎದುರಿಗೆ ಬಂದಾಗ ಮನ್ಸು ಹಗ್ರ ಆಗತ್ತಂತೆ. ಕರುಳು ಬಳ್ಳಿ ಕತ್ತರಿಸ್ಕೊಂಡು ಜಗತ್ತಿಗೆ ಬರೋ ಮಕ್ಕಳಿಗೆ ತಾಯಿ ಗೊತ್ತಾಗದೆ ಇರ್ಬೋದು, ಆದರೆ ಹೆತ್ತವಳಿಗೆ ಕೋಟಿ ಜನರ ಮಧ್ಯದಲ್ಲೂ ತನ್ನ ಮಕ್ಕಳು ಗುರ್ತು ಸಿಗತ್ತಂತೆ. ಏನ್ ಮಿಂಚು? ಏನ್ ಮಮ್ಮಿ ಡಾರ್ಲಿಂಗ್, ಬೇಗ ಹೇಳು, ನಂಗೆ ಟೈಮ್ ಆಗ್ತಿದೆ, ನಾನು ಹೋಗ್ಬೇಕು. ನೀ ರಾಜು ಮನೆಗೆ ಹೋಗ್ತಿಯಲ್ಲ, ಅಲ್ಲಿ ಜಾನಕಿ ಇರ್ತಾರೆ ನೋಡು, ಅವ್ರಿಗೆ ನನಗೆ ಫೋನ್ ಮಾಡಕ್ಕೆ ಹೇಳು. ಓಕೆ ಮಾಮ್. ಮಮ್ಮಿ, ಆ ಜಾನಕಿ ನಿಮ್ಮ ಮನೆ ಆಳಲ್ವಾ? ಮಿಂಚು, ಯಾವತ್ತೂ ಆ ಮಾತಾಡಬೇಡ. ಜಾನಕಿ ನನ್ನ ಸಾಕು ತಾಯಿ ಕಣೆ, ಹೆತ್ತವ್ರಿಗಿಂತ ಹೆಚ್ಚು. ಓಕೆ, ಸಾರಿ ಮಾ. ಇನ್ನೊಂದ್ಸತಿ ನಾನು ಹಾಗೆ ಮಾತಾಡಲ್ಲ. ಬಾಯ್. ಈ ಮೊಬೈಲ್ಗಳು ಬಂದ ಮೇಲೆ ಹತ್ರ ಇರೋರ್ಗಿಂತ ದೂರ ಇರೋರ್ ಜೊತೆನೆ ಮಾತುಗಳು ಜಾಸ್ತಿ ಆಗೋಯ್ತು. ಅಭಿಪ್ರಾಯ. ಜ್ಯೂಸ್ ಮತ್ತೆಮ್ಮ ನೀವು ಕುಡಿದ್ರೆ? ಥ್ಯಾಂಕ್ ಯು. ಹಾಯ್ ಎವ್ರಿಬಡಿ. ಇದೇನ್ ಸತ್ಯ ಅವ್ರೆ, ಯಾವತ್ತು ನೀವು ಹುಡ್ಗಿನೇ ನೋಡಿಲ್ಲ ಅನ್ನೋ ತರ ಹೀಗೆ ನೋಡ್ತಿದ್ದೀರಲ್ಲ? ನೀವು ನಮ್ಮ ಪ್ಲಾನೆಟ್ ಅವ್ರೇನಾ? ಯಾಕೋ ನಂಗೆ ಹಂಗೆ ಅನಿಸ್ತಿಲ್ವಲ್ಲ. ಯಾವ ಪ್ಲಾನೆಟ್ ಆದ್ರೆ ಏನು ಬಿಡಿ, ನಾನು ನಿಮಗೆ ಪರಿಚಯ ಆಗಿದ್ದಷ್ಟು ಸಾಕಲ್ವಾ ನಿಮಗೆ? ಅತ್ತೆ, ನಾನು ಬಂದಿದ್ದು ನಿಮ್ಗೆ ಆಶ್ಚರ್ಯ ಆಗ್ಲಿಲ್ವಾ? ಅಮ್ಮ, ಮಿಂಚುಗೊಂದು ಗ್ಲಾಸ್ ಜ್ಯೂಸ್ ಕೊಡಮ್ಮ. ಏನು ಸುಮ್ಮನೆ ನಿಂತ್ಬಿಟ್ಟೆ? ಹೌದಲ್ವಾ? ಬೇಡ ಅರ್ಜುನ್. ಅತ್ತೆ ಬೇಡ, ನಾನೆಲ್ಲ ಮುಗಿಸ್ಕೊಂಡೇ ಬಂದೆ. ಮಿಂಚು, ನೀನು ಬಂದಿದ್ದು ನನಗೇನೂ ಆಶ್ಚರ್ಯ ಇಲ್ಲಮ್ಮ. ಏಕೆಂದರೆ ಸಂಬಂಧ ಅಂದರೆ ಇರೋದಲ್ಲ, ಬೆಳೆಸ್ಕೊಳ್ಳೋದು. ನೀನು ಅದನ್ನು ಮಾಡ್ತಿದ್ದೀಯಾ. ವಾವ್, ಇದು ಅತ್ತೆ ಮಾತು ಅಂದ್ರೆ. ಅರ್ಜುನ್, ಏನಿವತ್ತು ಮನೇಲೇ ಇದೆಯಲ್ಲ? ನೀನು ಬರ್ತೀಯಾ ಅಂತ ಗೊತ್ತಾಗಿ. ನಿಜನಾ? ವಾ, ಸುಳ್ಳು ಹೇಳ್ತಾ ಇದೆಯಾ? ನೀನು ಹೇಗೆ ಅನ್ಕೋತೀಯೋ ಹಾಗೆ. ಅತ್ತೆ, ನಿಮ್ಮ ಮಗ ಬಲೆ ಮಾತಾಡ್ತಾನೆ. ಅದಕ್ಕೆ ತಾನೇ ನೀನೀಗ ಬಂದಿರೋದು. ಅತ್ತೆ, ನೀವು ನನ್ನ ರೆಕ್ಸಕ್ಕೆ ಶುರು ಮಾಡಿದ್ರಾ? ಅತ್ತೆಮ್ಮ, ಪಾಪ ಮಿಂಚು ಬಂದಿರೋದು ನಮ್ಮನ್ನು ನೋಡೋಕೆ, ನಮ್ಮನ್ನು ಮಾತಾಡ್ಸೋಕ್ಕೆ. ನೀವು ಹಿಂಗೆ ರೇಗಿಸಿದ್ರೆ ಹೆಂಗೆ? ಅರ್ಜುನ,
ಏನೋ ಹೊರಗಡೆ ಹೋಗ್ಬೇಕು, ಕೆಲಸ ಇದೆ ಅಂತ ಹೇಳಿದ್ದಿಲ್ಲಪ್ಪ, ಹೋಗು. ಹಲೋ ಡೂಡ್, ಸಾರಿ, ನಾನು ಬಂದಿದ್ದೆ. ನನ್ಗೆ ಅರ್ಜುನ್ ಸಿಗ್ತಾನೆ, ನಾನು ಅವನ ಜೊತೆ ಮಾತಾಡ್ಬೋದು, ಹಾಗೆ ಅವನ್ನ ಹೊರಗಡೆ ಕರ್ಕೊಂಡು ಹೋಗ್ಬೋದು ಅಂತ. ನೀವ್ಯಾರು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ನಿನ್ನ, ಇದೇನೆ ಇಷ್ಟು ನೇರವಾಗಿ ಹೇಳ್ಬಿಟ್ಟೆ? ಅತ್ತೆ, ನಾನು ಹಾಗೇನೆ, ಇನ್ನೊಬ್ರಿಗೆ ಬೇಜಾರಾಗುತ್ತೆ ಅಂತ ಬದುಕೋದು ಮೂರ್ಖತನ. ನಮಗೆ ಹೇಗ್ ಬೇಕೋ ಆಗ ಬದುಕೋದೆ ಸುಖ. ವಾ ಏನು ತತ್ವಜ್ಞಾನ ಅತ್ತಮ್ಮ. ನಮ್ಮ ಮನೆಗೆ ಸ್ಯಾಕ್ರೆಟೀಸ್ ಹೆಣ್ಣಿನ ರೂಪದಲ್ಲಿ ಬಂದಂಗಿದೆ. ದಾಕ್ಷಿಣ್ಯಕ್ಕೆ ಬಿದ್ದು ಬಸರಾಗಿ ಹೆರತ್ ಜಾಗ ಇಲ್ಲ ಅಂದಂಗೆ ಯಾರ್ದೋ ಬೇಜಾರಿಗೆ ನಾವು ಬಲಿಯಾಗಿ ಸುಖ ಸಂತೋಷ ಕಳ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಒಳ್ಳೆ ವಿಚಾರ ಅತ್ತಮ್ಮ, ಕಲ್ತ್ಕೊಳ್ಳಿ ಮಿಸ್ ಮಿಂಚು ಅವರಿಂದ. ಚಿಕ್ಕ ವಯಸ್ಸಾದ್ರೂ ಸರಿಯಾಗಿ ಮಾತು ಹೇಳ್ದೆ ಕಣಮ್ಮ. ಅತ್ತೆ, ಈಗ ನಾನು ಅರ್ಜುನ್ನ ಕರ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗ್ಬೋದಾ? ಅಯ್ಯೋ ಕೇಳೋದೇನೋ, ಹೊರಡಿ. ಹಾಯ್ ಶಬಾಷ್. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಅಲ್ಲಮ್ಮ, ನೀನೇನು ಮಾತಾಡ್ಬೇಡ, ಆರಾಮಾಗಿ ಹೋಗ್ಬಾ, ಹೊರಡು. ಥ್ಯಾಂಕ್ ಯು ಅತ್ತೆ, ಬಾಯ್. ಹೇ ಡ್ಯೂಡ್, ಬಾಯ್. ಇದೇನತ್ತಮ್ಮ ನಿಮ್ಮ ಲೆಕ್ಕಾಚಾರ? ಓ, ನೀವು ಹೇಳಲ್ಲ ಬಿಡಿ. ಯೋಚನೆಗಳು ಇತ್ತೀಚೆಗೆ ನಿಮ್ಮ ಮನಸ್ಸಿನ ಒಳಗಡೆನೇ ಇರುತ್ತೆ ಅಲ್ವೇ? ಕೆಲವು ಗಮನಿಸಿದ್ರೆ ಗೊತ್ತಾಗತ್ತಲ್ಲ ಅಳಿ ಅಂದ್ರೆ. ಇದ್ರೆ ನೆನಪಲ್ಲಿ ಉಳಿಯೋ ಹಾಗಿರ್ಬೇಕು, ಬದುಕಿದ್ರೆ 4 ಜನ ಹೊಟ್ಟೆ ಉರ್ಕೊಳ್ಳೋ ಹಾಗೆ ಬದುಕಬೇಕು. ಈ ಮಿಂಚು ಅಳಿ ಅಂದ್ರೆ ಈ ಮಿಂಚು ನನ್ನ ಸೊಸೆ. ಹಲೋ, ನಾನು ಶಾರದಾ ಮಾತಾಡ್ತಾ ಇರೋದು. ಜಾನಕಿ ಇದ್ದಾಳಾ? ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಸ್ವಲ್ಪ ಜಾನಕಿನ ಕರಿತೀರಾ? ಹಲೋ, ಯಾರು ತಗೊಂಡಿದ್ದು ಫೋನು? ಸ್ವಲ್ಪ ಜಾನಕಿ ಕೊಡ್ತೀರಾ? ಹಲೋ ಹಲೋ, ಯಾರು? ಓ, ಅನುಪಮ ಅಲ್ವಾ? ಹೇ, ಗುಡ್ ಅತ್ತೆ, ಕಂಡು ಹಿಡ್ಬಿಟ್ರಾ? ಓ ಎಸ್, ನಾ ಒಂದು ಸರ್ತಿ ಮಾತಾಡಿದ್ರೆ ಸಾಕು, ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತೀನಿ. ಹೇಗಿದೆಯಾ ಅನುಪಮ? ಫೈನ್ ಅತ್ತೆ. ಅಲ್ಲಿ ಜಾನಕಿ ಇದ್ದಾಳಾ? ಒಂದು ಸ್ವಲ್ಪ ಕರೀತ್ಯಾ? ಜಾನ್ಕಿನಾ? ಹಾ. ಅವ್ರು ಇಲ್ಲ ಅಂತ ಹೇಳು ಅಂತಿದ್ದಾರೆ. ಓ, ಅಂದ್ರೆ ಇಲ್ಲ, ಅವ್ರು ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ, ಕಾಣಿಸ್ತಿಲ್ಲ ಅವರು. ಮನೇಲಿ ಇದ್ದೂ ಇಲ್ಲ ಅಂತ ಅನಿಸ್ಕೋತಿಲ್ಲ ತಾನೆ? ಏ, ಜಾನ್ಕಿ ಯಾಕಿದ್ದು ಇಲ್ಲ ಅನ್ಸ್ಕೋತಾರೆ? ನಿಜವಾಗ್ಲೂ ಇಲ್ಲ. ಸರಿ, ಜಾನಕಿ ಕಂಡ್ರೆ ಹೇಳು, ಶಾರದಾ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳಂತೆ, ಮಾತಾಡಿಸ್ಬೇಕಂತೆ ಅಂತ. ಓಹ್, ಓಕೆ, ಸರಿ, ಹೇಳ್ತೀನಿ. ಆದ್ರೆ ನಿಮಗೆ ಯಾಕೆ ಜಾನ್ಕಿ ಬಗ್ಗೆ ಇಷ್ಟೊಂದು ಕಾಳಜಿ? ಅನುಪಮ, ಹೆಸರಿಗೆ ಜಾನಕಿ ಸಾಕ್ ತಾಯಿ ಅಂತ. ನಿಜವಾಗ್ಲೂ ಅವಳೇ ನನ್ನಮ್ಮ. ನಮ್ಮ ತಾಯಿ 24 ಗಂಟೆನೂ ಬ್ಯುಸಿಯಾಗಿದ್ರು. ಪಾಪ, ಮಗಳಿಗೆ ಕೊಡೋಕ್ಕೆ ಅವ್ರ ಹತ್ರ ಟೈಮೇ ಇರಲಿಲ್ಲ.
ಜಾನಕಿನೇ ನನ್ನಮ್ಮ. ಸರಿ ಅತ್ತೆ, ಹೇಳ್ತೀನಿ. ಮರಿಬೇಡ. ಬಾಯ್. ಆಯ್ತು ಅತ್ತೆ.